ಸ್ನೇಹಿತರೆ, ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯೆ ಹೇಗೆ ಮಹಾಭಾರತದಲ್ಲಿ ಭೀಷ್ಮ ಇದ್ರೋ ಹಾಗೆ ಇವತ್ತಿನ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಾಧನೆಗಳನ್ನ ಪಟ್ಟಿ ನಾವು ನೋಡ್ತಾ ಹೋದರೆ ಸ್ನೇಹಿತರೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಮನಸ್ಸು ಮಾಡಿದ್ರೆ ನಾವು ಕೂಡ ಈ ರೀತಿ ಸಾಧನೆ ಮಾಡ್ಬೋದಾ? ನಾವು ಕೂಡ ಈ ರೀತಿ ಅಚೀವ್ಮೆಂಟ್ಸ್ ಮಾಡ್ಬೋದಾ? ಗೌರ್ಮೆಂಟ್ ಲೆವೆಲಲ್ಲಿ ನಾವು ಎಂಟ್ರ್ ಆಗ್ಬೋದಾ? ಗೌರ್ಮೆಂಟ್ ಸೆಕ್ಟರಲ್ಲಿ ಇರೋರಿಗೂ ಈ ಇಂಡಸ್ಟ್ರಿ ಅವಶ್ಯಕತೆ ಇದೆಯಾ? ಸೊ ಎಲ್ಲದಕ್ಕೂ ಕೂಡ ಒಂದು ಪ್ರಶ್ನೆಗಳಿರೋದಕ್ಕೆ ನಮಗೆ ಕಾರಣ ಏನು ಅಂತಂದರೆ, ನಾವು ಅಂಥ ಸೆಕ್ಟರ್ಗೆ ಎಂಟ್ರಿ ಆಗ್ತಾ ಇಲ್ಲ. ಸೊ ನಮ್ಮಲ್ಲೇ ಒಂದು ಸಂಕುಚಿತ ಮನೋಭಾವನೆ ಇದೆ. ಸೊ ನಮ್ಮ ಒಂದು ಈ ಇಂಡಸ್ಟ್ರಿ ಇಂಥವ್ರಿಗೆ ಮಾತ್ರ ಸೀಮಿತ ಅಂತೇಳಿ, ಬಟ್ ಅದನ್ನು ತಪ್ಪು ಅಂತ ಹೇಳಿ ಪ್ರೂವ್ ಮಾಡಿ, ಸೊ ಎಲ್ಲ ಕೆಟಗರಿ ಜನರಿಗೆ ಈ ಇಂಡಸ್ಟ್ರಿಯ ಅವಶ್ಯಕತೆ ಇದೆ. ವೆಲ್ನೆಸ್ ಅನ್ನುವಂಥದ್ದು ಎಲ್ಲ ಕೆಟಗರಿಯವರಿಗೆ ಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ಇಂಡಸ್ಟ್ರಿ ಅಂತೇಳಿ ಪ್ರೂವ್ ಮಾಡಿರುವಂಥ ವ್ಯಕ್ತಿ. ಸೊ ಅವರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ. ಸೊ ಇವತ್ತು ನಮ್ಮ ಕರ್ನಾಟಕದವರು ಅಂತ ಹೇಳ್ಬೋದು ಸ್ನೇಹಿತರೆ, ದಾವಣಗೆರೆ ಮೂಲದವರು. ವೆಲ್ನೆಸ್ ಇಂಡಸ್ಟ್ರಿಯಲ್ಲಿ ವೆಲ್ನೆಸ್ ಎಜುಕೇಷನ್ ಓನ್ಲಿ ಆರೋಗ್ಯಕ್ಕೆ ಮಾತ್ರ ಸಂಬಂಧಪಟ್ಟಿರೋದಲ್ಲ. ಸೊ ವೆಲ್ನೆಸ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಲ್ನೆಸ್ ಇದೆ. ಫಿಸಿಕಲ್ ವೆಲ್ನೆಸ್, ಎಮೋಷನಲ್ ವೆಲ್ನೆಸ್, ಫೈನಾನ್ಷಿಯಲ್ ವೆಲ್ನೆಸ್, ಇಂಟೆಲೆಕ್ಚುಯಲ್ ವೆಲ್ನೆಸ್, ಕಲ್ಚರಲ್ ವೆಲ್ನೆಸ್, ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಲ್ನೆಸ್ಗಳಿದ್ದಾವೆ. ಇದು ಪ್ರತಿಯೊಬ್ಬ ಭಾರತೀಯರಿಗೂ ಬೇಕಾಗಿರುವಂಥ ಒಂದು ಎಜುಕೇಷನ್. ಈ ಒಂದು ಎಜುಕೇಷನ್ನ ಯಾವ ಯೂನಿವರ್ಸಿಟಿಗಳಲ್ಲೂ, ಯಾವ ಡಿಗ್ರಿಯಲ್ಲೂ, ಯಾವ ಕಾಲೇಜ್ಗಳಲ್ಲೂ ಹೇಳ್ಕೊಡೋಕ್ಕಾಗ್ತಾ ಇಲ್ಲ. ಸೊ ಆ ಒಂದು ಎಜುಕೇಷನ್ನ ಪ್ರತಿ ಭಾರತೀಯರಿಗೆ ತಲುಪಿಸ್ಬೇಕು ಅಂತೇಳಿ ಸಂಕಲ್ಪ ಮಾಡಿ ದೇಶ ವಿದೇಶಗಳನ್ನ ಸುತ್ತಿ ಸ್ನೇಹಿತರೆ, 9 ದೇಶಗಳಲ್ಲಿ 45 ಲಕ್ಷ ಜನರಿಗೆ ವೆಲ್ನೆಸ್ ಎಜುಕೇಷನ್ನ ತಲುಪಿಸಿರುವಂಥ ವ್ಯಕ್ತಿಯ ಬಗ್ಗೆ ಇವತ್ತು ನಾನು ಪರಿಚಯ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸೊ ಅವ್ರು ಬೇರೆ ಯಾರೂ ಅಲ್ಲ, ಈಸ್ ನನ್ ಅದರ್ ಸರ್ ಡಾಕ್ಟರ್ ಎಸ್ ಎಚ್ ಕುಲಕರ್ಣಿ ಸರ್ ಅಂತ ಹೇಳ್ಬೋದು. ಸೊ ಸರ್ ಅಂತ ಅವ್ರ ಹೆಸರು ಮುಂದೆ ಆ್ಯಡ್ ಮಾಡ್ತೀವಿ. ಯಾಕೆ ಅಂತಂದರೆ ಕೆಲವು ಭಾರತೀಯರಿಗೆ ಸಿಕ್ಕಿರುವಂಥ ಒಂದು ಪ್ರಶಸ್ತಿ ಸರ್ ಪ್ರಶಸ್ತಿ. ಸೊ ನೈಟ್ಹುಡ್ ಪ್ರಶಸ್ತಿ ಅಂತ ಕರಿತೀವಿ. ಸೊ ಉದಾಹರಣೆಗೆ ಸರ್ ಮಿರ್ಜಾ ಇಸ್ಮಾಯಿಲ್, ಸರ್ ಸಿ ವಿ ರಾಮನ್, ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಹೀಗೆ ಸರ್ ಪ್ರಶಸ್ತಿ ತಗೊಂಡಿರುವಂಥ ಪಟ್ಟಿಯಲ್ಲಿ ಇವತ್ತು ಸರ್ ಡಾಕ್ಟರ್ ಎಸ್ ಎಚ್ ಕುಲಕರ್ಣಿ ಸರ್ ಕೂಡ ಬರ್ತಾರೆ. ಸೊ ಅಂತಾರಾಷ್ಟ್ರೀಯ ಪ್ರಶಸ್ತಿಯಲ್ಲಿ ನೈಟ್ಹುಡ್ ಪ್ರಶಸ್ತಿಯು ಕೂಡ ಒಂದು. ಸೊ ಹಾಗೆ 2 ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರುವಂಥದ್ದು ಸ್ನೇಹಿತರೆ. ಅದರಲ್ಲಿ ಒಂದು ರಾಷ್ಟ್ರೀಯ ಉದ್ಯೋಗ ರತನ್ ಅವಾರ್ಡ್. ಇವತ್ತು ನಮ್ಮೆಲ್ರಿಗೂ ಕೂಡ ಈ ಒಂದು ಪ್ರಶಸ್ತಿನ ತಗೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ಪ್ರೂವ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಅಂಥ ಒಂದು ಸಾಧನೆ ಏನಕ್ಕಾಗಿದೆ ಅಂತ ಅಂದರೆ, ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಅವರು ಕೂಡ ನಿಮ್ಮಾಗೇನೆ ಲೀಡರ್ ಆಗಿ ವರ್ಕ್ ಮಾಡಿ ಲಕ್ಷಾಂತರ ಜನರ ಟೀಮ್ ಮಾಡಿ ಸಾವಿರಾರು ಜನನ ದೇಶಕ್ಕೆ ಟ್ಯಾಕ್ಸ್ ಪೇಯರ್ಸ್ ಆಗಿ ಕೊಡುಗೆಯಾಗಿ ಕೊಟ್ಟಿದ್ದಕ್ಕೆ ಇವತ್ತು ರಾಷ್ಟ್ರೀಯ ಉದ್ಯೋಗ ರತನ್ ಅವಾರ್ಡ್ ಸಿಕ್ಕಿರುವಂಥದ್ದು ಸ್ನೇಹಿತರೆ. ಸೊ ಹಾಗೆ ಭಾರತ್ ಗೌರವ್ ಅವಾರ್ಡ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇದು ಕೂಡ ಒಂದು ಅತ್ಯುನ್ನತ ರಾಷ್ಟ್ರ ಪ್ರಶಸ್ತಿ. ಸೊ 45 ಲಕ್ಷ ಜನರಿಗೆ 9 ದೇಶಗಳಲ್ಲಿ ಕಾರ್ಯಕ್ರಮ ತಲುಪಿಸಿರೋದಕ್ಕೆ ಆ ಒಂದು ಅವಾರ್ಡ್ ಸಿಕ್ಕಿರುವಂಥದ್ದು. ಹಾಗೆ ಹಲವಾರು ರಾಜ್ಯ ಪ್ರಶಸ್ತಿಗಳ ಒಂದು ರಾಜ್ಯೋತ್ಸವ ಸನ್ಮಾನ ಪತ್ರ ಅಂತೇಳಿ. ಸೊ ನೀವು ನೋಡ್ಬೋದು 2007 ಶ್ರೀಲಂಕಾದಲ್ಲಿ ಆನರಬಲ್ ಡಾಕ್ಟರೇಟ್ ಸಿಕ್ಕಿರುವಂಥದ್ದು. ನೈಟ್ಹುಡ್ ಪ್ರಶಸ್ತಿ ಅಂತ ಹೇಳಿದೆ 2000 ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಿರುವಂಥದ್ದು. ಹೀಗೆ ಡಿಫ್ರೆಂಟ್ ಪ್ಲೇಸಸ್ಗಳಲ್ಲಿ, ಸೊ ಡಿಫ್ರೆಂಟ್ ಯೂನಿವರ್ಸಿಟಿಗಳಲ್ಲಿ 22 ಯೂನಿವರ್ಸಿಟಿಗಳಲ್ಲಿ ಕಾರ್ಯಕ್ರಮ ಕೊಟ್ಟಿರುವಂಥದ್ದು. ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ಒಂದು ಹೆಮ್ಮೆ ವಿಚಾರ ಏನು ಅಂತಂದರೆ, ಪ್ರತಿ ವರ್ಷ ಸರ್ ಬರ್ತ್ಡೇಗೆ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಬರ್ತ್ಡೇ ಗ್ರೀಟಿಂಗ್ಸ್ ಬರ್ತಿರುವಂಥದ್ದು ಫ್ರಮ್ 2016 ಸ್ನೇಹಿತರೆ. 2016ರಿಂದ ಬರ್ತ್ಡೇ ಗ್ರೀಟಿಂಗ್ ಬರ್ತಿರುವಂಥದ್ದು. ಸೊ ಎಲ್ಲೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಸ್ನೇಹಿತರೆ. ಬರೀ ಕರ್ನಾಟಕದಲ್ಲಿ ತಗೊಳ್ಳೋದಾದರೆ ಇಡೀ ಪ್ರಪಂಚದಲ್ಲಿ 9 ದೇಶಗಳ 45 ಲಕ್ಷ ಜನರಿಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಬರೀ ಕರ್ನಾಟಕದ ಉದಾಹರಣೆ ತಗೊಳ್ಳೋದಾದರೆ 60,000ಕ್ಕಿಂತ ಟೀಚಿಂಗ್ ಪ್ರೊಫೆಷನಲ್ ಇರುವಂಥವ್ರು, 30,000ಕ್ಕಿಂತ ಹೆಚ್ಚು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಂಥವ್ರು. ಸೊ ಹಾಗೆ 60,000ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ಗಳು ಡಿಫ್ರೆಂಟ್ ಕಾಲೇಜ್ಗಳಲ್ಲಿ ಡಿಫ್ರೆಂಟ್ ಕೋರ್ಸಸ್ಗಳನ್ನ ಮಾಡ್ತಿರುವಂಥ ಸ್ಟೂಡೆಂಟ್ಸ್ಗಳು, 75,000ಕ್ಕಿಂತ ರೈತರು ಸ್ನೇಹಿತರೆ. ಮೋರ್ ದೆನ್ 75,000 ಪ್ಲಸ್ ರೈತರಿಗೆ ಕಾರ್ಯಕ್ರಮ ಕೊಟ್ಟಿರುವಂಥ ಸ್ನೇಹಿತರೆ. ಆಡು ಮುಟ್ಟದ ಸೊಪ್ಪಿಲ್ಲ ಕುಲಕರ್ಣಿ ಸರ್ ಕಾರ್ಯಕ್ರಮ ಕೊಡ್ದಿರೋ ಜಾಗ ಇಲ್ಲ ಸ್ನೇಹಿತರೆ. ಸೊ ಹಾಗೆ ಎಲ್ಲ ಕಡೆ ಕಾರ್ಯಕ್ರಮಗಳನ್ನ ಕವರ್ ಮಾಡಿರುವಂಥದ್ದು. ಸೊ ನಿಮಗೆ ಅಭಿನಂದನಾ ಪತ್ರಗಳು ಡಿಫ್ರೆಂಟ್ ಪ್ಲೇಸಸ್ಗಳಲ್ಲಿ ಸಿಕ್ಕಿರುವಂಥದ್ದು ನೀವು ನೋಡ್ಬೋದು. ಹಾಗೆ ಸಾವಿರಾರು ಇದಾವೆ ಸ್ನೇಹಿತರೆ. ಸೊ ನಾವು ರೆಫರೆನ್ಸಿಗೆ ಇರಲಿ ಅಂತ ಕಲೆಕ್ಷನ್ ನಾವು ಮಾಡಿದ್ದೀವಿ. ಸೊ ನೀವು ನೋಡ್ಬೋದು ಡಿಫ್ರೆಂಟ್ ಯೂನಿವರ್ಸಿಟಿಗಳಲ್ಲಿ ಡಿಫ್ರೆಂಟ್ DC ಆಫೀಸ್, ಜಿಲ್ಲಾ ಪರಿಷತ್ ಆಫೀಸ್. ಸೊ ಒಂದು ನೀವು ಇಲ್ಲಿ ಕ್ರಾಸ್ ಚೆಕ್ ಮಾಡ್ಕೋಬೇಕಿರುವಂಥದ್ದು, ಒಂದು ನೀವು ಅರ್ಥ ಮಾಡ್ಕೋಬೇಕಿರೋದು, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅನ್ನುವಂಥದ್ದು ಒಂದು ಪ್ಲೇಸಿಗೆ ಮಾತ್ರ ಸೀಮಿತ ಇಲ್ಲ. ನಾವು ಮನಸ್ಸು ಮಾಡಿದ್ರೆ ಪ್ರತಿಯೊಂದು ಪ್ಲೇಸಿಗೆ ತಗೊಂಡೋಗ್ಬೋದು ಒಂದು ಎಜುಕೇಷನ್ ಅನ್ನು ಪ್ರೂವ್ ಮಾಡಿದ್ದಾರೆ ಸ್ನೇಹಿತರೆ. ಒಂದು ಜೋರ ಚಪ್ಪಾಳೆ ಈ ಸಂದರ್ಭದಲ್ಲಿ ಕೊಡಬೇಕು ಅಂತ ಕೇಳ್ತೀನಿ. ಸೊ ಡಿಫ್ರೆಂಟ್ ಪ್ಲೇಸಸ್ಗಳಲ್ಲಿ ಪೊಲೀಸರಿಗೆ 30,000ಕ್ಕಿಂತ ಹೆಚ್ಚು ಪೊಲೀಸರಿಗೆ ಕಾರ್ಯಕ್ರಮ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಬೆಳಗಾಮಲ್ಲಿ, ಗುಲ್ಬರ್ಗದಲ್ಲಿ, ಮೈಸೂರಲ್ಲಿ, ಬ್ಯಾಂಗ್ಳೂರಲ್ಲಿ, 200 ಜನರು ಸಿರಾದಲ್ಲಿ ಪೊಲೀಸರಿಗೆ, ಚಿತ್ರದುರ್ಗ.
ಸೊ ಡಿಫ್ರೆಂಟ್ NGOಗಳಲ್ಲಿ, ಸೊ ಬ್ರಹ್ಮಕುಮಾರಿ ಅಂತೇಳಿ ಒಂದು NGO ಇದೆ, ಅಲ್ಲಿಯೂ ಕೂಡ ಕಾರ್ಯಕ್ರಮ ಆಗಿರುವಂಥದ್ದು. ಗದಗ್ ಪೊಲೀಸ್. ಸೊ 1 ಸೆಕೆಂಡ್, ಲಾಸ್ಟ್ ಸೈಡ್. ಎಸ್, ಸೊ ಇಲ್ಲಿ ನೀವು ಗಮನಿಸ್ಬೋದು ಈ ರೀತಿ ಸಾಧ್ಯತೆ ಆಗಿದೆಯಾ ನೋಡಿ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಕೂಡ ಈ ರೀತಿ ಮಾಡ್ಬೋದು ಅಂತೇಳಿ ನಾವು ಇದನ್ನು ತಗೋಬೇಕು ಈ ಮೆಸೇಜ್ನ ಅಂತ ಹೇಳೋದಕ್ಕೆ ಈ ಒಂದು ಪಾಯಿಂಟ್ ಹೇಳ್ತೀನಿ ಸ್ನೇಹಿತರೆ. ನಾನೇನು ಸರ್ ಡಾಕ್ಟರ್ ಎಸ್ ಕುಲಕರ್ಣಿ ಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅವರು ಯಾರಿಗೆ ಬೇಕಾದರೂ ರೀಚ್ ಮಾಡ್ಬೋದು ಈ ಒಂದು ಎಜುಕೇಷನ್ ಒಂದು ಪಾಯಿಂಟಿಂದ ತಗೊಂಡು. ಸೊ ಸ್ವತಃ ಪ್ರೆಸಿಡೆಂಟ್ ಆದಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರಿಗೂ ಕೂಡ 3 ತಾಸಿನ ವೆಲ್ನೆಸ್ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ, ಪ್ರೌಡ್ ಆಗುತ್ತೆ. ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಹೋಗಿ ಆ ಟೈಮಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಅವರಿಗೂ ಕೂಡ ವೆಲ್ನೆಸ್ ಎಜುಕೇಷನ್ ಕೊಟ್ಟಿದ್ದಾರೆ. ಸೊ ಹಾಗೆ ಡಿಫ್ರೆಂಟ್ ಪ್ರೊಫೈಲ್ ಇರೋ ರಾಜ್ಯಪಾಲರು ಇರ್ಬೋದು, ಸೊ ಹಾಗೆ CMಗಳು, ಸೊ ಡಿಫ್ರೆಂಟ್ ಕ್ಯಾಟಗರಿಯವರೆಲ್ಲರೂ ಕೂಡ ಕಾರ್ಯಕ್ರಮ ಅಟೆಂಡ್ ಆಗಿದ್ದಾರೆ. ಸೊ ಈ ಒಂದು ಪಾಯಿಂಟ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಮನಸ್ಸು ಮಾಡಿದ್ರೆ ವೆಲ್ನೆಸ್ನ ಫ್ರಂಟ್ ರೋಲ್ ಇಟ್ಕೊಂಡು ನಾವು ಪ್ರಮೋಟ್ ಮಾಡಿದ್ದೆ ಆಯಿತು ಅಂದರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ಯಾರಿಗೆ ಬೇಕಾದರೂ ಈ ಒಂದು ಎಜುಕೇಷನ್ನ, ಈ ಒಂದು ಇಂಡಸ್ಟ್ರಿನ ಪ್ರಮೋಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಸರ್ ಡಾಕ್ಟರ್ ಎಸ್ ಕುಲಕರ್ಣಿ ಸರ್. ಸೊ ನಿಮ್ಮೆಲ್ಲರ ಜೋರ ಚಪ್ಪಾಳೆ ಮುಖಾಂತರ ಸೊ ಐ ರಿಕ್ವೆಸ್ಟ್ ಸರ್ ಡಾಕ್ಟರ್ ಎಸ್ ಕುಲಕರ್ಣಿ ಸರ್, ಸೊ ಅವ್ರ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಸ್ನೇಹಿತರೆ, ಇವತ್ತು ವೇದಿಕೆ ಮೇಲೆ ಬರುವಂತ ಅತಿಥಿಗಳಿಗೆ ನಾವು ಜೋರಾದ ಚಪ್ಪಾಳೆ ಕೊಟ್ಟಾಗ ಮುಂದಿನ ದಿನಗಳಲ್ಲಿ ನಾವು ಕೂಡ ಅತಿಥಿಗಳಾಗಿ ಚಪ್ಪಾಳೆ ತಡ್ಸ್ಕೊಳ್ಳೋರಾಗ್ತೀವಿ ಸ್ನೇಹಿತರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು. ಮತ್ತೊಮ್ಮೆ ನಾನು ನಿಮ್ಮೆಲ್ಲರೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಂಡಿವಿಜುವಲಿ ಹೆಸರು ತಗೊಳ್ತಾ ಪ್ರತಿಯೊಬ್ಬರನ್ನು ಮನಸ್ಸಿನಲ್ಲಿ ನಿಮ್ಮ ಹೆಸರನ್ನ ಸ್ಮರಿಸ್ತಾ ವೈಯಕ್ತಿಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖುಷಿಯಾಗುತ್ತೆ, ಹೆಮ್ಮೆ ಅನಿಸುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಏನೊಂದು ಪ್ರಪಂಚದಲ್ಲಿ ವೇಗವಾಗಿ ಬೆಳೀತಾ ಇದೆ. ಅಂಥ ಒಂದು ಇಂಡಸ್ಟ್ರಿಯಲ್ಲಿ, ವಿಶೇಷವಾಗಿ ಭಾರತ ಈ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚಾಗಿ ಗುರುತಿಸ್ಕೊಳ್ತಾ ಇದೆ. ಅಂಥ ಭಾರತದಲ್ಲಿ ವಿಶೇಷವಾಗಿ ಅತಿ ವೇಗವಾಗಿ ಬೆಳೀತಿರೋಂಥ ರಾಜ್ಯ ಕರ್ನಾಟಕ. ಆ ಕರ್ನಾಟಕದ ದಿಗ್ಗಜ ಸಂಸ್ಥೆಗಳು ಅಂತ ಹೇಳ್ಬೋದು. ಅಂಥ ಸಂಸ್ಥೆಗಳ 100 ಕೋಟಿ ಟರ್ನ್ ಓವರ್ ಮಾಡ್ತಾ ಇರೋವಂಥ ಕಂಪನಿಯ ಚೇರ್ಮನ್ಗಳು ಯಾರು ಬಂದಿದ್ದಾರೆ ಅವರೆಲ್ಲರಿಗೂ ನನ್ನ ಸ್ವಾಗತ ಸ್ನೇಹಿತರು. ಸಾವಿರಾರು ಜನರಿಗೆ ಮಾರ್ಗದರ್ಶನ ನೀಡ್ತಾ, ಅಂಥ ಕಂಪನಿಗಳಲ್ಲಿ ಸಾವಿರಾರು ಜನರಿಗೆ ಮಾರ್ಗದರ್ಶನ ನೀಡ್ತಾ ಅವರ ಜೀವನದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಕಾರಣರಾದಂಥವರು. ಎಷ್ಟೋ ಕುಟುಂಬಗಳು ತಮ್ಮ ಕನಸುಗಳನ್ನು ಈಡೇರಿಸ್ಕೊಂಡು ಜೀವನ ನಡೆಸಲಿಕ್ಕೆ ಸಾಧ್ಯತೆ ಆಗಿರುವಂಥದ್ದು. ಎಷ್ಟೋ ಮಕ್ಕಳು ಹೆಮ್ಮೆ ಪಡುವಂಥ ತಂದೆಯನ್ನು ಹುಟ್ಟಾಕಲಿಕ್ಕೆ ಸಾಧ್ಯತೆ ಆಗಿರುವಂಥದ್ದು. ಎಷ್ಟೋ ತಾಯಂದರು ತಮ್ಮ ಮಕ್ಕಳ ಬಗ್ಗೆ ಹೆಮ್ಮೆ ಪಡಬೇಕು ಅಂಥ ಮಕ್ಕಳನ್ನ ಸಿದ್ಧ ಮಾಡಿದಂಥ ಎಷ್ಟೋ ಸೀನಿಯರ್ ಲೀಡರ್ಸ್ ಇದ್ದಾರೆ. ಅವರೆಲ್ಲರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇನ್ನು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಈ SHK ವೆಲ್ನೆಸ್ ಅಕಾಡೆಮಿಯಲ್ಲಿ 6 ಮಂತ್ಸ್ನಿಂದ ಶ್ರದ್ಧೆಯಿಂದ ವೆಲ್ನೆಸ್ ಬಗ್ಗೆ ಹಾಗೂ ಇಂಡಸ್ಟ್ರಿ ಬಗ್ಗೆ ಶ್ರದ್ಧೆಯಿಂದ ತುಂಬ ಜನ ಹೇಳ್ತಾ ಇರ್ತಾರೆ ಫ್ರೆಂಡ್ಸ್, ತನು ಮನ ಧನದಿಂದ ಅಂತ. ಇಲ್ಲಿ ಧನ ಅಷ್ಟೊಂದೇನಿಲ್ಲ, ಬಟ್ ತನು ಮನ ಗಮನದಿಂದ ಸ್ಟಡಿ ಮಾಡಿ ನಾಲೆಜನ್ನು ಪಡೆದು ಒಳಗಡೆನೆ ಹೆಮ್ಮೆ ಪಡ್ತಾ ಇವತ್ತು ಆ ಒಂದು ಅಟರ್ನಲ್ಲಿ, ಆ ಒಂದು ಡ್ರೆಸ್ನಲ್ಲಿ ಕೂತಂಥ ಎಲ್ಲ ಆ ಒಂದು ಸರ್ಟಿಫಿಕೇಟ್ ತಗೊಳ್ಳೋವಂಥವ್ರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಸ್ನೇಹಿತರೆ, ಉಳುಕಿದ ಸ್ನೇಹಿತರು, ಅವರ ಸಂಬಂಧಿಕರಾಗಿರ್ಬೋದು, ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನನ್ನ ಮಗ ಸರ್ಟಿಫಿಕೇಟ್ ತೊಗೊಳ್ಳೋದನ್ನ ನಾನು ಹೆಮ್ಮೆಯಿಂದ ಕಣ್ಣು ತುಂಬ ನೋಡ್ಕೋಬೇಕು ಅಂತ ಬಂದಂಥ ಕುಟುಂಬದ ಸದಸ್ಯರಾಗಿರ್ಬೋದು, ಅಥವಾ ಅವ್ರ ಟೀಮ್ ಮೆಂಬರ್ಸ್ ಆಗಿರ್ಬೋದು, ನನ್ನ ಅಪ್ಲೈನ್ ತೊಗೊಳ್ತಾ ಇದ್ದಾರೆ, ನನ್ನ ಲೀಡರ್ ತೊಗೊಳ್ತಾ ಇದ್ದಾರೆ, ಅದರಿಂದ ಕಾರ್ಯಕ್ರಮದಲ್ಲಿ ನಾನು ಭಾಗವಾಗಬೇಕು ಹೆಮ್ಮೆಯಿಂದ ಬಂದಂಥ ಪ್ರತಿಯೊಬ್ಬರಿಗೂ, ಹಾಗೂ ನನ್ನ ಸಂಬಂಧಿಕರಿಗೂ, ನನ್ನ ಸ್ನೇಹಿತರಿಗೂ, ನಮ್ಮ ಸಂಬಂಧಿಕರ ಸ್ನೇಹಿತರು ಹಾಗೂ ಸ್ನೇಹಿತರ ಸಂಬಂಧಿಕರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಕಾರ್ಯಕ್ರಮವನ್ನು ಕ್ಯಾಚ್ ಮಾಡಲಿಕ್ಕೆ ಬಂದಂಥ ಕ್ಯಾಮ್ರಾ ಟೀಮ್ ಮೆಂಬರ್ಸಿಗೂ ಆತ್ಮೀಯವಾಗಿ ಸ್ವಾಗತಿಸ್ತೀನಿ ಸ್ನೇಹಿತರೆ. ಐ ವೆಲ್ಕಮ್ ಒನ್ಸ್ ಅಗೇನ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಫಾರ್ ಎ ವೆರಿ ಸಿಂಪಲ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಟ್ರೆಸ್ಟಿಂಗ್ ಕಾರ್ಯಕ್ರಮ. ಅತಿ ಶಾರ್ಟ್ ಪೀರಿಯಡಲ್ಲಿ ಮುಗಿಯುವಂಥದ್ದು, ಯಾರೂ ಹೆಚ್ಚು ಮಾತಾಡುವಂಥದ್ದಲ್ಲ. ಕುಲಕರ್ಣಿ ಸರ್ ಅಂತ ನಿಮಗೆಲ್ಲ 6 ತಿಂಗಳು ಮಾತಾಡಿದರೆ ಮತ್ತೆ ಕುಲಕರ್ಣಿ ಸರ್ ಜಾಸ್ತಿ ಮಾತನಾಡುವಂಥದ್ದು ಅವಶ್ಯಕತೆ ಇಲ್ಲ.
ಬಟ್ ಇವತ್ತು ಕೆಲವೊಂದು ವಿಚಾರಗಳನ್ನು ವಿಶೇಷವಾಗಿ ನಮ್ಮ ಅತಿಥಿಗಳೇನು ಬಂದಿದ್ದಾರೆ ಅಥವಾ ನಿಮ್ಮ ಕುಟುಂಬದ ಸದಸ್ಯರೇನು ಬಂದಿದ್ದಾರೆ ಅವರ ಗಮನಕ್ಕೆ ಬರಲಿ ಅನ್ನೋದ್ರ ಸಲುವಾಗಿ ಕೆಲವೊಂದು ವಿಚಾರಗಳನ್ನ ನಾನು ಹಂಚ್ಕೊಳ್ತೀನಿ ವಿತ್ ಡ್ಯೂ ಪರ್ಮಿಷನ್ ಫ್ರಮ್ ಆಲ್ ದ ರೆಸ್ಪೆಕ್ಟೆಡ್ ಗೆಸ್ಟ್. ಸ್ನೇಹಿತರೆ, ಈ ಜಾಬ್ಗೆ ಅಂತೆ ಏನೋ ಒಂದು ಕೆಲಸ ಸಂಪಾದಿಸಬೇಕು ಅಂತ ಶಿಕ್ಷಣದ ವ್ಯವಸ್ಥೆ ಅತಿ ಹೆಮ್ಮರವಾಗಿ ಪ್ರಪಂಚದಾದ್ಯಂತ ಯೂನಿವರ್ಸಿಟಿಗಳ ಲೆವೆಲಲ್ಲಿ ಬೆಳೀಲಿಕ್ಕೆ ಶುರುವಾಯಿತು. ದ ಎಂಟೈರ್ ಎಜುಕೇಷನ್ ಸಿಸ್ಟಮ್ ಈಸ್ ಅಲ್ಟಿಮೇಟ್ಲಿ ಲಿಮಿಟೆಡ್ ಫಾರ್ ಅ ಸೇಕ್ ಆಫ್ ಗೆಟಿಂಗ್ ಎ ಜಾಬ್ ಅಲ್ವಾ? ಆ ಒಂದು ಉದ್ಯಮನೇ ಆಗಿ ಬೆಳೀತು, ಎಜುಕೇಷನ್ ಇಂಡಸ್ಟ್ರಿ ಆಗಿ ಬೆಳೀತು. ಆ 3ನೇ ಕ್ಲಾಸಿನ ಮಗು ಇದ್ದಾಗಲೇ ನೀವು ದೊಡ್ಡವನ ಡಾಕ್ಟರ್ ಆಗ್ತೀವಿ, ಇಂಜಿನಿಯರ್ ಆಗ್ತೀವಿ ಅಂತ ಕೇಳೋ ಮಟ್ಟಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆ ಬೆಳೀತು ಸ್ನೇಹಿತರೆ. ಇಂಡಸ್ಟ್ರಿ ಬೆಳೀಲಿಕ್ಕೆ ಶುರುವಾಯಿತು. ಬಟ್ ಎಲ್ಲೋ ಒಂದು ಕಡೆ ನಾವು ನೋಡಿದ್ರೆ ಆ ಒಂದು ಮಧ್ಯದಲ್ಲಿ, ಆ ಒಂದು ಪ್ರಯಾಣದಲ್ಲಿ ಜೀವನದ ಮೌಲ್ಯಗಳು ಆ ಶಿಕ್ಷಣದ ರಂಗದಲ್ಲಿ ಸಿಗದೇ ಕುಸಿತಾ ಹೋಗ್ತಾ ಹೋದು. ಕರೆಕ್ಟ್ ಅಲ್ವಾ? ಎಸ್ಪೆಷಲಿ ನಾನು ಈ 20 ವರ್ಷದಲ್ಲಿ ನನ್ನ ಅನುಭವದಲ್ಲಿ ನೋಡಿರೋವಂಥದ್ದು ಇವತ್ತಿನ ಈ ಪೀಳಿಗೆಯಲ್ಲಿ ನಾನು ನೋಡ್ತಾ ಇದ್ದೀನಿ, ತುಂಬ ಬದಲಾವಣೆಗಳಾಗ್ತಾಯಿದೆ. ಹಾಗೆ ನೋಡಿದ್ರೆ ರೈತರಿಂದ ಹಿಡಿದು ಅಂತ ಹೇಳ್ಬೋದು, ಸೀನಿಯರ್ ಸಿಟಿಸನ್ಸಿಂದ ಅಂತ ಹಿಡಿಬೋದು, ಪ್ರತಿಯೊಬ್ಬರಲ್ಲೂ ನಾವು ನೋಡ್ತಾ ಇರೋವಂಥದ್ದು ಅದೆಷ್ಟೋ ಮೌಲ್ಯಗಳ ಕೊರತೆ ಕಾಣಿಸ್ಲಿಕ್ಕೆ ಶುರುವಾಗಿದೆ. ಸೊ ಲೈಫ್ ಎಜುಕೇಷನ್ ಕಡಿಮೆ ಆಗೋಯಿತು, ಜಾಬ್ಗೆ ಬೇಕಾದಂಥ ಎಜುಕೇಷನ್ ಹೆಚ್ಚು ಪ್ರಾಮುಖ್ಯತೆ ಪಡೀಲಿಕ್ಕೆ ಶುರುವಾಯಿತು. ಹೋಗಲಿ, ಅಟ್ಲೀಸ್ಟ್ ಆ ಜಾಬಿನ ಶಿಕ್ಷಣವನ್ನು ಪಡೆದು ತಾನು ಬೇಕಾದಂಥ ಜೀವನ ನಡೆಸುವಂಥ ಕನಸುಗಳನ್ನು ಈಡೇರಿಸ್ಕೊಳ್ಳೋವಂಥ ಒಂದು ಆದಾಯದ ಹಂತ ತಲುಪ್ತಾನ, ಅದು ಆಗಿಲ್ಲ ಸ್ನೇಹಿತರು ಅಲ್ವಾ? ನಾನು ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಕೊಡುವಾಗ ಯಾರೋ ಬಂದು ಹೇಳಿದರು, ಸರ್ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ, ನೀವು ಬರಬೇಕು ಸರ್. ಯಾತಕ್ಕೆ ಅಂದರೆ, ಇಲ್ಲ ಸರ್ ನಮ್ಮ ಮಗ ಜಾಬ್ ಸಿಕ್ಬಿಡ್ತು, ಲೈಫಲ್ಲಿ ಸೆಟ್ಲ್ ಆಗಿಬಿಟ್ಟ ಸರ್. ನನಗೆ ಖುಷಿ ಆಯಿತು, ಲೈಫ್ ಸೆಟ್ಲ್ ಆದ. ಎಷ್ಟು ಸಿಗ್ತಾಯಿದೆ? ಇಲ್ಲ ಸರ್ 40,000 ರೂಪಾಯಿ ಸಂಬಳ ಸಿಗ್ತಾಯಿದೆ. ನಾನು ಕೇಳಲಿಲ್ಲ ಅವ್ರನ್ನ, ಬಟ್ ಮನಸ್ಸಿನಲ್ಲಿ ಅಂದ್ಕೊಂಡೆ ನಿಜವಾಗಲೂ 40,000 ಸಂಬಳದಲ್ಲಿ ಹಾಗಿದ್ದವ್ರು ಯಾರಿದ್ದರೂ ನೋವಾದರೆ ಕ್ಷಮಿಸಿ ಫ್ರೆಂಡ್ಸ್, ಬಟ್ ನಾನು ವಾಸ್ತವ ಮಾತಾಡ್ತಾ ಇದ್ದೀನಿ. ಆ 40,000 ಸಂಬಳದ ಜೀವನದಲ್ಲಿ ಆತ ತನ್ನ ಕನಸುಗಳನ್ನು ಈಡೇರಿಸ್ಕೊಂಡು ಜೀವನ ನಡೆಸಲಿಕ್ಕೆ ಸಾಧ್ಯನಾ? ಆ ಒಂದು ಕಾರಣಕ್ಕೇ ಪ್ರಪಂಚದಾದ್ಯಂತ ಅತಿ ವೇಗವಾಗಿ ಬೆಳೆಯುವಂಥ ಇಂಡಸ್ಟ್ರಿ ಅಂತ ಕರೆಸ್ಕೊಂಡಿರುವಂಥದ್ದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಲಕ್ಷಾಂತರ ತಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನೇ ಇರಲಿ, ತಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನೇ ಇರಲಿ, ತನ್ನ ಯಾವುದೇ ಒಂದು ಪರಿಸ್ಥಿತಿಯಿಂದ ಬಂದಂಥ ವ್ಯಕ್ತಿ ಇಲ್ಲಿ ಕೊಡುವಂಥ ಶಿಕ್ಷಣವನ್ನು ಬಳಸ್ಕೊಂಡು ಆತ ವರ್ಕ್ ಮಾಡಿದ್ದೆ ಆದರೆ ಅಂಥ ಅದ್ಭುತವಾದಂಥ ಕಂಪನಿಗಳಿದೆ ಫ್ರೆಂಡ್ಸ್, ಸಂಸ್ಥೆಗಳಿದೆ, ವ್ಯವಸ್ಥೆಗಳಿದೆ. ಅದನ್ನು ಬಳಸ್ಕೊಂಡು ಎತ್ತರಕ್ಕೆ ಬೆಳೆದ ತನ್ನ ಕನಸುಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಬಹುಶಃ ನಾನು ಸ್ವಲ್ಪ ಹೊತ್ತು ಮಾತಾಡ್ತೀನಿ, ನಂತರ ನಮ್ಮ ಸ್ನೇಹಿತರು ಎಲ್ಲರೂ ಇವತ್ತೇನು ಗೆಸ್ಟ್ಗಳಾಗಿ ಬಂದಿದ್ದಾರೆ ಅವ್ರಿಗೆಲ್ರಿಗೂ ನಾನು ವಿನಂತಿ ಮಾಡ್ಕೊಳ್ತೀನಿ, ಒಂದು 2 ನಿಮಿಷದಲ್ಲಿ ನೀವು ಬಂದ ದಾರಿಯನ್ನು ಒಂದು ಪಾಠದ ರೂಪದಲ್ಲಿ ನಮ್ಮ ಈ ಎಲ್ಲ ಸ್ಟೂಡೆಂಟ್ಸಿಗೆ ಹಂಚ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಅತಿರಥ ಮಹಾರಥರು ಬಂದಿದ್ದಾರೆ. ಒಂದು ಸಂದರ್ಭದಲ್ಲಿ ತನ್ನ ಮಗುಗೆ ಸ್ಕೂಲಿಗೆ ಕಳಿಸೋದು ಕಷ್ಟ ಅಂತ ಇದ್ದಂಥ ವ್ಯಕ್ತಿ ಇವತ್ತಿನ ದಿವಸ 1000 ಮಕ್ಕಳಿಗೆ ಒಂದು ಶಾಲೆಯನ್ನೇ, ಒಂದು ಸ್ಟ್ಯಾಂಡರ್ಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಓಪನ್ ಮಾಡೋ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯತೆ ಆಯಿತು. ಒಬ್ಬ ವ್ಯಕ್ತಿಗೆ ತನ್ನ ಕನಸುಗಳನ್ನು ಈಡೇರಿಸ್ಕೊಳ್ಳೋದು ಕಷ್ಟ ಇದ್ದಂಥ ವ್ಯಕ್ತಿ ಇವತ್ತು ಭಾರತದಲ್ಲಿ ಸಾವಿರಾರು ಜನರ, ಅವರ ಇಡೀ ಕುಟುಂಬದ ಸದಸ್ಯರ ಕನಸುಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯತೆ ಮಾಡಿದಂಥ ವ್ಯಕ್ತಿಗಳು ಇವತ್ತು ಈ ಹಾಲಲ್ಲಿ ಬಂದಿದ್ದಾರೆ ಸ್ನೇಹಿತರೆ. ನಾನು ಬಯಸೋದು ಇಷ್ಟೇ, ಇವತ್ತೇನು ಒಂದು ಸರ್ಟಿಫಿಕೇಟ್ ತೊಗೊಂಡು ಆ ನಾಲೆಜ್ನ ಪಡೆದಿದ್ದೀರಾ, ಸರ್ಟಿಫಿಕೇಟ್ ನಿಮಿತ್ತ ಮಾತ್ರ ಫ್ರೆಂಡ್ಸ್, ಸರ್ಟಿಫಿಕೇಟ್ ನಿಮಿತ್ತ ಮಾತ್ರ. ನಾನು ನನ್ನ MBBS ಮುಗಿಸಂಥ ಸ್ನೇಹಿತರಿಗೆ, BAMS ಮುಗಿಸಂಥ ಸ್ನೇಹಿತರಿಗೆ ಮಾತನ್ನು ಹೇಳ್ತಾ ಇರ್ತೀನಿ, ಇವತ್ತು MBBS ಮುಗಿದ ತಕ್ಷಣ, ನಿನ್ನೆ BAMS ಮುಗಿದ ತಕ್ಷಣ ನೀನು ಪೂರ್ತಿ ಡಾಕ್ಟ್ರಾಗಿ ಎಕ್ಸ್ಪರ್ಟ್ ಆಗಿದೆ ಅಂತಲ್ಲ, ಹಾಗೆ ನೋಡಿದ್ರೆ ಇವತ್ತಿನಿಂದ ನಿನ್ನ ಲರ್ನಿಂಗ್ ಲೈಫ್ ಶುರು ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ. ಲರ್ನಿಂಗ್ ಲೈಫೇ ಇವತ್ತಿನಿಂದ ಶುರು ಆಯಿತು ಅಂತ ಹೇಳ್ತಾ ಇರ್ತೀನಿ. ಹಾಗೆ ನೀವು 6 ಮಂತ್ಸ್ ಆದ ತಕ್ಷಣ ಸರ್ಟಿಫಿಕೇಟ್ ಬಂದ ತಕ್ಷಣವೇ ನಾನು ಡೈರೆಕ್ಟ್ ಸೆಲ್ಲಿಂಗ್ ಎಕ್ಸ್ಪರ್ಟ್ ಆದೆ ಅಥವಾ ವೆಲ್ನೆಸ್ ಕನ್ಸಲ್ಟೆಂಟ್ ಆದೆ, ಯು ಗಾಟ್ ಸರ್ಟಿಫೈಡ್. ಬಟ್ ಇನ್ನೂ ಕಲೀಲಿಕ್ಕೆ ತುಂಬ ಇದೆ ಸ್ನೇಹಿತರೆ. ಈಗ ಇದನ್ನು ಕಲ್ತಿದ್ದನ್ನು ಒಂದು ಫೌಂಡೇಶನ್ ಆಗಿ ಬಳಸ್ಕೊಂಡು ಮುಂದುವರಿಬೇಕು. ಸೊ ನಾನು ಈ 20 ವರ್ಷದಲ್ಲಿ ನಮ್ಮ ಸಂಜೆಯವ್ರು ಹೇಳಿದ ಹಾಗೆ ಭಾರತದಾದ್ಯಂತ ಪ್ರವಾಸ ಮಾಡಿದಾಗ ನಾನು ಸೂಕ್ಷ್ಮವಾಗಿ ನಾನು ಒಬ್ಬ ಡೈರೆಕ್ಟ್ ಸೆಲ್ಲರ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಅದನ್ನು ಹೆಮ್ಮೆಯಿಂದ ಹೇಳಿದ ಹಾಗೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಥರ ಹೋಗದೇ ಇರೋಂಥ ಜಾಗ ಇಲ್ಲ ಫ್ರೆಂಡ್ಸ್. ಆ ವಿಶೇಷವಾಗಿ ಅವ್ರು ಹೇಳುವಾಗ ಒಂದು ಸೆಂಟೆನ್ಸ್ ನಾನು ಅಂಡರ್ಲೈನ್ ಮಾಡಲಿಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂತಂದರೆ, ಮನೆ ಯಾರ ಹತ್ರ ಹೇಳ್ತಾ ಇದ್ದೆ ನಾನು, ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಒಂದು ಸ್ವಲ್ಪ ಅಲ್ವಾ, ಅಂಥ 35,000 ಪೊಲೀಸರು ಇವತ್ತಿನ ದಿವಸ ಒಬ್ಬ ಡೈರೆಕ್ಟ್ ಸೆಲ್ಲಿಂಗ್ ಮ್ಯಾನೇನ ಕಾರ್ಯಕ್ರಮ ಅಟೆಂಡ್ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ ಅಂದರೆ ಕಾರಣ ಅದಕ್ಕೆ ವರ್ಕ್ ಮಾಡೋಂಥ ಶೈಲಿಯಲ್ಲಿ ಏನೋ ವ್ಯತ್ಯಾಸ ಇದೆ. ಐ ಅಂಡರ್ಲೈನ್ ಫ್ರೆಂಡ್ಸ್, ವರ್ಕ್ ಮಾಡೋಂಥ ಶೈಲಿಯಲ್ಲಿ ಏನೋ ವ್ಯತ್ಯಾಸ ಇದೆ. ಅದನ್ನು ನೀವುಗಳು ಕಲ್ತಿದ್ದೀರಾ. ಬಟ್ ಬರೋ ದಿನಗಳಲ್ಲಿ ಭಾರತದಲ್ಲಿ ಈ ಡೈರೆಕ್ಟ್ ಸೆಲ್ಲಿಂಗನ್ನು ನನ್ನ ಕ್ಯಾರಿಯರ್ ಆಗಿ ತೊಗೊಳ್ತಾ ಇದ್ದೀನಿ, ನನ್ನ ಭವಿಷ್ಯತ್ತಿಗಾಗಿ ಒಂದು ವ್ಯವಸ್ಥೆ ಅಂತ ತೊಗೊಳ್ತಾ ಇದ್ದೀನಿ ಅಂತ ಬರುವಂಥ ಪ್ರತಿಯೊಬ್ಬರಿಗೂ ಆ ಶಿಕ್ಷಣ ತಲುಪಿಸ್ಬೇಕು ಅಂತ ನಾನು ಅಂದ್ಕೊಂಡಿರೋದು.
ಇನ್ನು ಕಾನೂನು ರೀತಿ ನೋಡೋದಾದರೆ 2016 ತನಕ ನಮಗೆ ಕಾನೂನು ಚೌಕಟ್ಟೇ ಇರಲಿಲ್ಲ ಸ್ನೇಹಿತರೆ. ಸೊ ಅದಕ್ಕಾಗಿ ತುಂಬ ಹೋರಾಟ ಶುರುವಾಯಿತು. 2016ಕ್ಕೆ ಥ್ಯಾಂಕ್ಸ್ ಟು ಅವತ್ತಿನ ದಿವಸ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರ್ ಇದ್ದರು ರಾಮವಿಲಾಸ್ ಪಾಸ್ವಾನ್ ಅವರು, ತುಂಬ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಿದರು. ಅದಕ್ಕೊಂದು ಗೈಡ್ಲೈನ್ಸ್ನ ತೊಗೊಂಬಂದರು. ನಂತರ 18ನೇ ಇಸ್ವಿಯಲ್ಲಿ ಗೆಜೆಟ್ ಪಾಸ್ ಆಯಿತು. ವಿ ಆರ್ ಆಲ್ ಪ್ರೌಡ್ ದಟ್ ದ ಇಂಡಸ್ಟ್ರಿ ವಿಚ್ ವಿ ಆರ್ ವರ್ಕಿಂಗ್, ಭಾರತದಿಂದ ಗೆಜೆಟ್ ಪಾಸ್ ಆಗಿರುವಂಥ ಒಂದು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಹೇಗೆ ನಿಮಗೆ ಪಾನ್ ಕಾರ್ಡ್ ಅಂತೆ, ಸಂಸ್ಥೆಗಳಿಗೆ ವರ್ಕ್ ಮಾಡೋಂಥವ್ರಿಗೆ ಡಿನ್ ಕಾರ್ಡ್ ಅಂತೆ ಹಾಗೆ ಇರ್ತವೆ, ಬರೋ ದಿನಗಳಲ್ಲಿ ಪ್ರತಿಯೊಬ್ಬ ಡೈರೆಕ್ಟ್ ಸೆಲ್ಲರ್ಗೆ ಒಂದು ಕಾರ್ಡ್ ಇರುತ್ತೆ ಫ್ರೆಂಡ್ಸ್. ನೀವು ಬಹುಶಃ ಹಲವಾರು ವೈಯಕ್ತಿಕ ಕಾರಣಗಳಿಂದ ಸಂಸ್ಥೆ ಚೇಂಜ್ ಮಾಡ್ಬೋದು, ಬಟ್ ನೀವು ಯಾವುದೇ ಸಂಸ್ಥೆಗೆ ಹೋದರೂ ನಿಮ್ಮದೊಂದು ಕಾರ್ಡ್ ಇರುತ್ತೆ. ಯು ವಿಲ್ ಬಿ ಅಲಾಟೆಡ್ ವಿತ್ ಎ ನಂಬರ್. ಅತಿ ಶೀಘ್ರದಲ್ಲಿ ಬರ್ತಾ ಇದೆ ಫ್ರೆಂಡ್ಸ್. ಸೊ ಅಷ್ಟು ಒಂದು ಮಹತ್ವ ಪಡಿತಾ ಇರುವಂಥ ಒಂದು ಇಂಡಸ್ಟ್ರಿ, ಲಕ್ಷಾಂತರ ಜನನ ಒಳಗಡೆ ಕರ್ಕೊಂಡು ಬರ್ತಾ ಇರೋಂಥ ಇಂಡಸ್ಟ್ರಿಗೆ ಬ್ಯಾಕ್ ಬೋನ್ ಆಗಿ ನಿಂತಿರುವಂಥದ್ದು ವೆಲ್ನೆಸ್ ರಂಗ. ಇಲ್ಲಿನೂ ನಾನು ಏನು ಸಂಸ್ಥೆಗಳನ್ನು ನೋಡ್ತಿದ್ದೀನಿ, ಅವರೆಲ್ಲರೂ ಆ ವೆಲ್ನೆಸ್ ಉತ್ಪನ್ನಗಳಿಂದನೇ ಮುನ್ನುಗ್ತಾ ಇರುವಂಥದ್ದು. ಆ್ಯಂಡ್ ದುರದೃಷ್ಟವಶಾತ್ ಫ್ರೆಂಡ್ಸ್, ದುರದೃಷ್ಟವಶಾತ್ ಈ ಹೆಲ್ತ್ ಇಂಡಸ್ಟ್ರಿ ಅಂತ ನಾವು ಕರಿತೀವಿ ಅಥವಾ ಆರೋಗ್ಯದ ರಂಗ ಅಂತ ಕರಿತೀವಿ, ಅಲ್ಲಿ ಏನಾಗಿ ಹೋಗಿದೆ, ಪೇಷಂಟ್ ಆದಮೇಲೆ ಬೇಕಾದಂಥ ವ್ಯವಸ್ಥೆಗಳಿದೆ ಆಗಲಿ, ಪೇಷಂಟ್ ಆಗ್ದಂಗೆ ಇರಲಿಕ್ಕೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋಂಥ ಶಿಕ್ಷಣ ಇಲ್ಲ ಫ್ರೆಂಡ್ಸ್ ಅಲ್ವಾ? ಹಾಗೆ ನೋಡಿದ್ರೆ ಹೆಲ್ತ್ ಇಂಡಸ್ಟ್ರಿ ಅಂತ ಕರಿತೀವಿ, ಅದು ಹೆಲ್ತ್ ಇಂಡಸ್ಟ್ರಿ ಅಲ್ಲ ಫ್ರೆಂಡ್ಸ್, ಅದು ಇಲ್ನೆಸ್ ಇಂಡಸ್ಟ್ರಿ ಆಗೋಗಿದೆ. ಇಲ್ನೆಸ್ ಇಂಡಸ್ಟ್ರಿ ಆಗಿದೆ. ಆದ್ದರಿಂದನೇ ನಮ್ಮ ಮಂತ್ರನೇ ಇಲ್ನೆಸ್ ಟು ವೆಲ್ನೆಸ್. ಆ್ಯಂಡ್ ಒಂದು ಸರಿಯಾದ ಸೆಂಟೆನ್ಸ್ ಹೇಳ್ತಾ ಇದ್ರು ಸಂಜಯ್ ಅವರು, ಬೇರೆ ಯಾವುದೇ ಒಂದು ಇಂಡಸ್ಟ್ರಿಯನ್ನು ಬಳಸ್ಕೊಂಡು ವೆಲ್ನೆಸ್ನ ಅಥವಾ ಆರೋಗ್ಯವಾಗಿರಲಿಕ್ಕೆ ಬೇಕಂತ ವ್ಯವಸ್ಥೆನ ತಲುಪಿಸ್ಬೇಕು ಅಂತಂತಂದರೆ ಅದು ನಿಮಗೆ ಬೇರೆ ಯಾವುದೇ ಇಂಡಸ್ಟ್ರಿಯನ್ನು ಬಳಸಬೇಕಂದ್ರೆ ಕಷ್ಟ. ಡೈರೆಕ್ಟ್ ಸೆಲ್ಲಿಂಗ್ ಇಲ್ಲಿ ಸಾಧ್ಯತೆ ಇದೆ. ಬಿಕಾಸ್ ಎಜುಕೇಷನ್ ಹ್ಯಾಪನ್ಸ್ ಹಿಯರ್. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಕೂತ್ಕೊಂಡು ಅರ್ಧ ತಾಸು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯತೆ ಇರುವಂಥದ್ದಿದೆ. ಸೊ ಆದ್ದರಿಂದ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅತಿ ವೇಗವಾಗಿ ಬೆಳೀಲಿಕ್ಕೆ ಶುರುವಾಯಿತು. ದುರದೃಷ್ಟವಶಾತ್, ನನ್ನ ಜೊತೆಗಿರಿ ಸ್ನೇಹಿತರೆ, ದುರದೃಷ್ಟವಶಾತ್ ವೆಲ್ನೆಸ್ ಬಗ್ಗೆ ಶಿಕ್ಷಣದ ಕೊರತೆ ಇತ್ತು. ನಮ್ಮ ಶರೀರ ಹ್ಯಾಕ್ ತಯಾರಾಗಿದೆ ಕೇಳಿಸ್ಕೊಳ್ಳಿ. ವಿಶೇಷವಾಗಿ ಯಾರು ಅತಿಥಿಗಳು ಕುಟುಂಬದ ಸದಸ್ಯರು ಬಂದಿದ್ದೀರಾ, ಅವರಿಗೂ ನಿಮ್ಮ ಹುಡುಗ ಹುಡುಗಿ, ನಿಮ್ಮ ಮಗಳು ಏನೇನು ಕಲ್ತಿದ್ದಾರೆ, ಯಾತಕ್ಕಾಗಿ ಈ ಕೋರ್ಸ್ನ ಅವಶ್ಯಕತೆ ಅವ್ರಿಗಿತ್ತು ಅನ್ನೋದ್ರ ಬಗ್ಗೆ ಪರಿಚಯ ಕೊಡ್ತಾ ಇದ್ದೀನಿ. ನಮ್ಮ ಶರೀರ ಹ್ಯಾಕ್ ತಯಾರಾಗಿದೆ, ಅದು ಒಂದು ಕಣ್ಣಿಗೆ ಕಾಣಿಸಿರೋಂಥ ಸೂಕ್ಷ್ಮಾಣುವಿಂದ ತಯಾರಾಗಿರುತ್ತೆ ಫ್ರೆಂಡ್ಸ್. ಜೀವಕೋಶಗಳು ಅಂತ ಕರಿತೀವಿ. ಕಣ್ಣಿಗೆ ಕಾಣಿಸಿರೋಂಥ ಜೀವಕೋಶದ ಒಳಗಡೆ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ದೇವರು ಮಾಡಿದ್ದಾನೆ. ಸೊ ಅದು ಹೇಗೆ ವರ್ಕ್ ಮಾಡ್ತದೆ, ಅದಕ್ಕೆ ಏನು ಪೋಷಕಾಂಶಗಳು ಬೇಕು, ಪ್ರೋಟೀನ್ ಅಂದ್ರೇನು, ವಿಟಮಿನ್ ಅಂದ್ರೇನು, ಕಾರ್ಬೋಹೈಡ್ರೇಟ್ಸ್ ಅಂದ್ರೇನು, ಯಾವ ಡಿಸೀಸ್ ಯಾತಕ್ಕೆ ಬರುತ್ತೆ, ಆ ಡಿಸೀಸ್ನ ಲಕ್ಷಣಗಳೇನು, ಆ ಡಿಸೀಸನ್ನು ನಾವು ಹೇಗೆ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ, ಅದಕ್ಕೆಲ್ಲ ಬೇಕಾದಂಥ ಅದ್ಭುತವಾದಂಥ ವಿಜ್ಞಾನಗಳನ್ನು ಕಂಪನಿಯ ಡೈರೆಕ್ಟರ್ಸ್ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ. ಬಟ್ ಅದನ್ನು ವೈಜ್ಞಾನಿಕವಾಗಿ ಮಾತಾಡಲಿಕ್ಕೆ ಬರದೇ ಇರೋವಂಥ ಲಕ್ಷಾಂತರ ಡೈರೆಕ್ಟ್ ಸೆಲ್ಲರ್ಸ್ನ ನಾನು ವೈಯಕ್ತಿಕವಾಗಿ ನೋಡಿದೆ ಸ್ನೇಹಿತರೆ. ಆ್ಯಂಡ್ ದಟ್ ಮೋಟಿವೇಟೆಡ್ ಮೀ ಆ್ಯಂಡ್ ಮೇಡ್ ಮೀ ಟು ಟೇಕ್ ಎ ಡಿಸಿಷನ್, ವೆಲ್ನೆಸ್ ಆ್ಯಂಡ್ ಡೈರೆಕ್ಟ್ ಸೆಲ್ಲಿಂಗ್. ಹಾಗೆ ನೋಡಿದರೆ ಪ್ರಪಂಚದಾದ್ಯಂತ ಒಂದೇ ನಾಣ್ಯದ ಎರಡು ಮುಖಗಳ ಥರ ಇಂಡಸ್ಟ್ರಿ ಹೋಗ್ತಾ ಇದೆ. ಸೊ ಇವೆರಡರ ಬಗ್ಗೆ ಜನರಿಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ, ಶಿಕ್ಷಣದ ಅವಶ್ಯಕತೆ ಇದೆ. ಯಾರಿಗಾದ್ರೂ ನೋವಾದರೆ ಕ್ಷಮಿಸಿ. ನಾನು ವರ್ಕ್ ಮಾಡೋಂಥ ಶೈಲಿನ ಅಬ್ಸರ್ವ್ ಮಾಡಿದ್ದೀನಿ. ತುಂಬ ಜನ ಅದ್ಭುತವಾದಂಥ ಪ್ರಾಡಕ್ಟ್ಸ್ ಇದೆ ಫ್ರೆಂಡ್ಸ್. ಐ ಆಮ್ ರಿಯಲಿ ಪ್ರೌಡ್. ಎಸ್ಪೆಷಲಿ ಕೆಲವೊಂದು ಕಂಪ್ನಿಗೆ ಚೇರ್ಮನ್ಸ್ ಬಂದಿದ್ದಾರೆ, ಏನಾದ್ರು ಕೂತಿದ್ದಾರೆ ಹೇಳೋವಂಥದ್ದಲ್ಲ. ಬಟ್ ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ, ತುಂಬ ವೈಜ್ಞಾನಿಕವಾಗಿ ತಯಾರಾದಂಥ ಉತ್ಪನ್ನಗಳಿದೆ. ಬಟ್ ವರ್ಕ್ ಮಾಡುವಾಗ ಹೇಗಿರುತ್ತೆ ಅಂತಂದರೆ, ಸರ್ ಇದು ನಮ್ಮ ಕಂಪ್ನಿ ಪ್ರಾಡಕ್ಟ್ ಸರ್, ಭಾರಿ ಪವರ್ಫುಲ್ ಸರ್, ಇದು ಭಾರಿ ರಿಸಲ್ಟ್ಸ್ ಸರ್, ಒಂದು 5,000 ಜನ ತೊಗೊಂಡ್ಬಿಟ್ಟಿದ್ದಾರೆ ಸರ್, ನೀವು ಬಳಸಿ ಸರ್, ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಸರ್. ಅಷ್ಟೇ ಸಾಕಾಗಲ್ಲ. ಸೊ ಬಹುಶಃ ಅದನ್ನೇ ನಾವು ಡಿಸೀಸ್ ವೈಸ್ ಎಕ್ಸ್ಪ್ಲೇನ್ ಮಾಡಿದಾಗ, ಯಾತಕ್ಕೆ ಬರುತ್ತೆ, ನಿಮಗೆ ಈ ಥರ ಸಿಮ್ಟಮ್ಸ್ ಇದೆ, ಈ ಸಿಮ್ಟಮ್ಸ್ ಬರಲಿಕ್ಕೆ ಈ ಕಾರಣ, ಅದನ್ನು ನನಗೆ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ. ಇನ್ನೆಲ್ಲ ಇವರು ಕಲ್ತಿದ್ದೀವಲ್ವಾ? ನನ್ನ ಕಡೆಯಿಂದ ಇವತ್ತು ಹಂಚ್ಕೊಳ್ಳುವಂಥದ್ದೊಂದು ಇಂಪಾರ್ಟೆಂಟ್ ವಿಚಾರ, ವೆಲ್ನೆಸ್ ಇಸ್ ದ ವರ್ಲ್ಡ್ಸ್ ನೆಕ್ಸ್ಟ್ ಬಿಗ್ ಥಿಂಗ್. ಇಟ್ ಈಸ್ ಎಸ್ಟಿಮೇಟೆಡ್ ಬಯೋಟೆಕ್ನಾಲಜಿ ಅನ್ನೋದು ಇದನ್ನು ಓವರ್ಟೇಕ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನ್ಯಾರೋ ಸ್ಕೋಪ್ ಕೊಡೋಲಿಕ್ಕೆ ಇನ್ನೂ 500 ವರ್ಷ ಟೈಮ್ ಬೇಕು ಫ್ರೆಂಡ್ಸ್. ಸೊ ನೆಕ್ಸ್ಟ್ 500 years ವೆಲ್ನೆಸ್ ಈಸ್ ಗೋಯಿಂಗ್ ಟು ರೂಲ್ ದ ವರ್ಲ್ಡ್. ಬಟ್ ದುರದೃಷ್ಟವಶಾತ್ ವೆಲ್ನೆಸ್ ಅಂದ ತಕ್ಷಣ ತುಂಬ ಜನರ ತಪ್ಪು ಕಲ್ಪನೆ ಇತ್ತು ಪ್ರಪಂಚದಾದ್ಯಂತ. ದೈಹಿಕವಾಗಿ ಆರೋಗ್ಯವಾಗಿರುವಂಥದ್ದು, ನೀವು ಜನ ಮಾತನಾಡೋರು ನೋಡಿದ್ರೆ ಫ್ರೆಂಡ್ಸ್, ಎಲ್ಲ ಸೌಖ್ಯನ ಆರೋಗ್ಯನ ಅಂತ ಮಾತಾಡ್ತಾಯಿದ್ರು. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಕೇಳಿದರೆ, ಕ್ಷೇಮ ಅಂದ ತಕ್ಷಣ ದೈಹಿಕ ಸಂಬಂಧಕ್ಕೆ ಮಾತ್ರ, ಆರೋಗ್ಯಕ್ಕೆ ಸಂಬಂಧಕ್ಕೆ ಮಾತ್ರ ವಿಚಾರ ಆಗಿತ್ತು. ದೆನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 2002ನೇ ಇಸ್ವಿಯಲ್ಲಿ ರೀಡಿಫೈನ್ ಮಾಡ್ತು. ಇಟ್ ಈಸ್ ನಾಟ್ ಜಸ್ಟ್ ಫಿಸಿಕಲ್ ವೆಲ್ನೆಸ್, ಇಟ್ ಆಲ್ಸೋ ಇನ್ವಾಲ್ವ್ಸ್ ಎಮೋಷ್ನಲ್ ವೆಲ್ನೆಸ್.
ಸೋಷಿಯಲ್ ವೆಲ್ನೆಸ್, ಇಂಟೆಲೆಕ್ಚುವಲ್ ವೆಲ್ನೆಸ್, ಸ್ಪಿರಿಚುವಲ್ ವೆಲ್ನೆಸ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಫೈನಾನ್ಷಿಯಲ್ ವೆಲ್ನೆಸ್. ಆ್ಯಂಡ್ ಐ ಅಂಡರ್ಲೈನ್ ದಟ್ ಫ್ರೆಂಡ್ಸ್. ಕಾರಣ ನಾನು ಕಂಡ ಹಾಗೆ ಭಾರತದಲ್ಲಿ ಫೈನಾನ್ಷಿಯಲ್ ಇಲ್ನೆಸ್ಸೇ ಜಾಸ್ತಿ. ಹೊಂದಾಣಿಕೆಯ ಜೀವನದಲ್ಲಿ PhD ಪಡೆದಂಥ ಕುಟುಂಬದ ಸದಸ್ಯರು ಕುಟುಂಬಗಳಲ್ಲಿದ್ದಾರೆ. ಈ ಇಂಡಸ್ಟ್ರಿ ಅಂಥ ಕುಟುಂಬವನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಕರ್ಕೊಂಡು ಬಂದು, ನೀನು ಹೀಗೆ ವರ್ಕ್ ಮಾಡಿದರೆ, ನೀನು ಈ ಸಂಸ್ಥೆಯಲ್ಲಿ ಹೀಗೆ ನೀನು ತೊಡಗಿಸ್ಕೊಂಡ್ರೆ ನಿನ್ನ ಕನಸುಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ನಿನ್ನ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕೊಡಲಿಕ್ಕೆ ಸಾಧ್ಯತೆ ಇದೆ, ಅಂಥ ಇಂಡಸ್ಟ್ರಿ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಅಂಥ ಎಲ್ಲ ಸಂಸ್ಥೆಯ ಮುಖ್ಯಸ್ಥರಾಗಿರ್ಬೋದು, ಅಂಥ ಸೀನಿಯರ್ ಲೀಡರ್ಸ್ ಆಗಿರ್ಬೋದು, ಅಂಥ ಡಿಸ್ಟ್ರಿಬ್ಯೂಟರ್ಸ್ ಎಲ್ರಿಗೂ ಮೈ ಸ್ಪೆಷಲ್ ಅಪ್ರಿಸಿಯೇಷನ್ ಫ್ರೆಂಡ್ಸ್. ಅಂಥದ್ರ ಬಗ್ಗೆನೇ ಟ್ರೈನಿಂಗ್ ಕೊಡಲಿಕ್ಕೆ ಅಂತ ಟ್ರೈನಿಂಗ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಅಂಥ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋವಂಥವ್ರಿಗೆ ಮಾರ್ಗದರ್ಶನ ಮಾಡಲಿಕ್ಕೂ ಟ್ರೈನರ್ಸ್ ಇದ್ದಾರೆ. ಇದೆಲ್ಲ ಹೇಳೋದಿಷ್ಟೇ, ಡಿಸಿಷನ್ ತೊಗೊಳ್ಳಿ. ನೆಕ್ಸ್ಟ್ 2 ಇಯರ್ಸ್ನಲ್ಲಿ ನಿಮ್ಮ ಇಡೀ ಕುಟುಂಬದ ಸದಸ್ಯರು ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ನೆಮ್ಮದಿ ಜೀವನ ನಡೆಸ್ತಾ ಇರಬೇಕು, ಸಾಮಾಜಿಕವಾಗಿ ಗುರುತಿಸ್ಕೊಂಡಿರಬೇಕು, ಬೆಳೆದಿರಬೇಕು, ಸಾಮಾಜಿಕ ಕಳಕಳಿಗಳನ್ನು ಅಳವಡಿಸ್ಕೊಂಡಿರಬೇಕು, ಆಧ್ಯಾತ್ಮಿಕ ಚಿಂತನೆಗಳನ್ನು ಬೆಳೆಸ್ಕೊಂಡಿರಬೇಕು, ಆರ್ಥಿಕವಾಗಿ ಸದೃಢ ಆಗಿರಬೇಕು, ಕನಸುಗಳನ್ನು ಈಡೇರಿಸ್ಕೊಂಡು ಬೇಕಾದಂಥ ಜೀವನ ನಡೆಸುವಂಥ ಶೈಲಿ ತಲುಪಿರಬೇಕು, ಪರಿಸರ ಬಗ್ಗೆ ನಮ್ಮಲ್ಲಿ ಜ್ಞಾನ ಇರಬೇಕು, ನಮ್ಮ ಬೌದ್ಧಿಕ ಮಟ್ಟನ ಗುರುತಿಸ್ಕೋಬೇಕು, ಬೌದ್ಧಿಕ ಮಟ್ಟನ ಬೆಳೆಸ್ಕೋಬೇಕು. ಈ ಥರ ಡಿಫ್ರೆಂಟ್ ಏರಿಯಾಸ್ ಆಫ್ ವೆಲ್ನೆಸ್. ನೀವು ಹೊರಗಡೆ ಹೋದರೆ ಅವುಗಳನ್ನ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಹೇಗೆ 10ನೇ ಕ್ಲಾಸ್ ಓದುವಾಗ 6 ಸಬ್ಜೆಕ್ಟ್ಸ್ ಅಂತ ಇರ್ತವೆ, 7 ಸಬ್ಜೆಕ್ಟ್ಸ್ ಅಂತ ಇರ್ತವೆ, ಹಾಗೆ ಇಲ್ಲಿನೂ 8 ಸಬ್ಜೆಕ್ಟ್ಗಳಿದೆ. ಯಾರೋ ಒಬ್ಬ ವ್ಯಕ್ತಿ ಡೆಲ್ಲಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ರಿಟೈರ್ಡ್ ಆದಂಥ ವ್ಯಕ್ತಿ, 82ನೇ ವಯಸ್ಸಿನ ವ್ಯಕ್ತಿ, ಅವ್ರು ಅಂದ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಇನ್ನೇನು ಉಳಿದಿದೆ ಅಂತ. ಅವ್ರ ಮಗ ರಿಟೈರ್ಡ್ ಆಗಿದ್ದರು. ಅಂಥ ವ್ಯಕ್ತಿ ನನ್ನ ಕಾರ್ಯಕ್ರಮ ಅಟೆಂಡ್ ಮಾಡಿದಾಗ ಹೇಳ್ತಾರೆ, 82ನೇ ವಯಸ್ಸಿನಲ್ಲಿ ನಾನು ಈಗ ಡಿಸಿಷನ್ ತೊಗೊಂಡಿದ್ದೀನಿ, ನನ್ನ ಜೀವನ ಇವಾಗಿಂದ ಶುರು ಮಾಡ್ತೀನಿ ಅಂತ ಹೇಳಿದರು ಆ ಒಂದು ಕಾರ್ಯಕ್ರಮದಲ್ಲಿ. ಆ ಕಾರ್ಯಕ್ರಮದ ಒಂದು ಸೆಂಟೆನ್ಸ್ನಿಂದ ನಾನು ಹೇಳ್ತಾ ಇದ್ದಲ್ಲಿ, ಆ ಕಾರ್ಯಕ್ರಮದಲ್ಲಿ ಫಸ್ಟ್ ಇನ್ನಿಂಗ್ಸ್ ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ಅಂತ ಮಾತಾಡಿದ್ದೆ. ಸೊ ಹೀ ಟುಕ್ ದಟ್ ವೆರಿ ಸೀರಿಯಸ್ಲಿ ಆ್ಯಂಡ್ ಹೀಸ್ ನನ್ನ ಜೊತೆಗಿರಿ. ಅದು ನನ್ನ ಜೀವನನ ಬದಲಾಯಿಸಲಿಕ್ಕೆ ಕಾರಣ ಆಯಿತು ಅಂತ. ಎಟ್ ದ ಏಜ್ ಆಫ್ 82 ನಾನು ಮತ್ತೆ ಜೀವನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತಂತಂದರೆ, ನಾವು ಇಲ್ಲಿ ಕೂತಂಥ ಪ್ರತಿಯೊಬ್ಬರು ಇನ್ನೊಂದು ಹೊಸ ಇನ್ನಿಂಗ್ಸ್ ನೆಕ್ಸ್ಟ್ ಶುರು ಮಾಡಬಾರ್ದು. ಸೊ ಅಂಥ ಯಾವುದ್ಯಾವುದೋ ಒಂದೊಂದು ಸೆಂಟೆನ್ಸ್ ಪ್ರತಿಯೊಬ್ಬರಿಂದನೂ ಸಿಗುತ್ತೆ. ನಂತರ ಅವರು ಬರಲಿಕ್ಕೆ ಶುರು ಮಾಡ್ತಾರೆ. ಪ್ರತಿಯೊಬ್ಬರು ಬರುವಾಗ, ಪ್ರತಿಯೊಬ್ಬರು ಸರ್ಟಿಫಿಕೇಟ್ನೂ ತೊಗೊಳ್ಳುವಾಗ, ಪ್ರತಿಯೊಬ್ಬರಿಗೂ ಉಳಿದವ್ರಿಗೆ ನನ್ನ ಒಂದು ಕೈ ಮುಗಿದು ಕೇಳ್ಕೊಳ್ಳೋಂಥದ್ದು ಏನು ಅಂತಂದರೆ, ನಿಮ್ಮ ಮನೆಯ ಮಗು ಸ್ಟೇಜ್ ಮೇಲೆ ಬರ್ತಾ ಇದೆ ಅಂದ್ಕೊಂಡು, ನಿಮ್ಮ ಸಂಸ್ಥೆಯ ಲೀಡರ್ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ಅಂದ್ಕೊಂಡು ಮನಸ್ಫೂರ್ತಿಯಾಗಿ ಅಲ್ಲಿಂದನೇ ಹೀಗಂತಿರೋ ಅಥವಾ ಚಪ್ಪಾಳೆ ಮುಖಾಂತರ ಅವ್ರು ಆಶೀರ್ವಾದ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಬಟ್ ಆಶೀರ್ವದಿಸಿ ಪ್ರತಿಯೊಬ್ಬರಿಗೂ. ನನಗೆ ಗೊತ್ತಿದೆ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ, ಫಸ್ಟ್ ಬಂದವ್ರಿಗೆ ಚಪ್ಪಾಳೆ ಇರ್ತದೆ, ಲಾಸ್ಟಿಗೆ ಬಂದವ್ರಿಗೆ ಹಾಗಾಗದಿರೋಂಗೆ ನೋಡ್ಕೊಳ್ಳೋಣ. ಇನ್ನು ಅವ್ರಿಗೆ ಗೊತ್ತಿದೆ, ಪೇರೆಂಟ್ಸ್ ಬಂದವ್ರಿಗೆ ಗೊತ್ತಿರಲಿ ಅಂತ ಹೇಳ್ತೀನಿ ಸ್ನೇಹಿತರೆ. ಫಸ್ಟ್ ಬಂದವರು ಫಸ್ಟ್ ರ್ಯಾಂಕ್ ಬಂದರೆ, ಸೆಕೆಂಡ್ ಬಂದವರು ಸೆಕೆಂಡ್ ರ್ಯಾಂಕ್ ಬಂದರೆ, ಹಾಗಿಲ್ಲ ಇಲ್ಲಿ ಹಾಗಿಲ್ಲ. ಆಲ್ಫಾಬೆಟಿಕಲಿ ಅವರ ಹೆಸರನ್ನು ಬರೆದಿರೋದ್ರಿಂದ ಅರ್ಥ ಆಯ್ತಲ್ವ? ಸೊ ಅವರು ಬಂದು ತೊಗೊಂಡು ಹೋಗ್ತಾ ಇರ್ತಾರೆ. ಎ ಹೆಸರು ತಂದೆ ತಾಯಿ ಎ ಇಂದ ಶುರುವಾಗುವಂಥ ಹೆಸರಿಟ್ಟವ್ರು ಇಲ್ಲಿ ಫಸ್ಟ್ ಬರ್ತಾ ಇರ್ತಾರೆ. YZ ಇಂದ ಇರೋರು ಲಾಸ್ಟಿಗೆ ಬರ್ತಾ ಇದ್ದಾರೆ ಅಷ್ಟೇ. ಬಟ್ ಅದರ್ವೈಸ್ ಐ ಆಮ್ ಹ್ಯಾಪಿ ಟು ಸೇ 80% ಆ್ಯಂಡ್ ಅಬೋವ್ 80% ಆ್ಯಂಡ್ ಅಬೋವ್ 78% ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಅವರೆಲ್ಲರಿಗೂ ಮೈ ಸ್ಪೆಷಲ್ ಅಪ್ರಿಸಿಯೇಷನ್. ಸೊ ಕಾರ್ಯಕ್ರಮ ಮುಂದುವರ್ಸೋಣ ಸ್ನೇಹಿತರೆ.